ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ಬಿಬಿಎಂಪಿ ಶಾಲೆಗಳಿಗೆ ಅರ್ಧ ವಾರ್ಷಿಕ ಮುಗಿತಾ ಬಂದರೂ ಪಾಲಿಕೆ ಸಮವಸ್ತ್ರ ನೀಡಿರಲಿಲ್ಲ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಇದೀಗ ಬಿಬಿಎಂಪಿ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಪಾಲಿಕೆಯ ಶಿಕ್ಷಣ ಸ್ಥಾಯಿ ಸಮಿತಿ ಸಮವಸ್ತ್ರ ನೀಡುತ್ತಿದೆ. ಇಲ್ಲಿ ಮಕ್ಕಳಿಗೆ ಸಮವಸ್ತ್ರ ಕೊಡ್ತಾ ಇರೋದು ಬಿಬಿಎಂಪಿ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೋದಂಡರಾಮರೆಡ್ಡಿ ಹಾಗೂ ಸಮಿತಿಯ ಸದಸ್ಯರು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನರ್ಸರಿಯಿಂದ ಪದವಿವರೆಗೆ 18,000 ವಿದ್ಯಾರ್ಥಿಗಳು ಹಳೆಯ ಸಮವಸ್ತ್ರದಲ್ಲೇ ಈ ಶೈಕ್ಷಣಿಕ ದಿನವನ್ನು ಕಳೆದಿದ್ದಾರೆ. ಇದೀಗ ಸಮವಸ್ತ್ರವನ್ನು ಕೊಟ್ಟಿರುವ ಕೋದಂಡರಾಮರೆಡ್ಡಿ ಇದಕ್ಕೆಲ್ಲ ಸಬೂಬ್ ಕೊಡ್ತಾರೆ. ವಿಳಂಬ ಮಾಡೋದಕ್ಕೆ ಕಾರಣ ಎಲೆಕ್ಷನ್ ಬಂತು, ಕೋಡ್ ಆಫ್ ಕಂಡಕ್ಟ್ ಬಂತು, ಮತ್ತು ಮೇಯರ್ ಎಲೆಕ್ಷನ್ ಅದಕ್ಕೆ ಒಂದು ಸ್ವಲ್ಪ ಇದು ಕೋರ್ಟ್ನಲ್ಲಿ ಮೇಯರ್ ಮತ್ತು ಉಪಮೇಯರ್ ಎಲೆಕ್ಷನ್ಗೆ ಕೋರ್ಟ್ನಲ್ಲಿ ಸ್ವಲ್ಪ ಅವರು ತಗಾದೆ ಇತ್ತು. ಅದೆಲ್ಲ ಆದಮೇಲೆ 3 ತಿಂಗಳಾಯಿತು. 3 ತಿಂಗಳಾದಮೇಲೆ ಮೇಯರ್ ಎಲೆಕ್ಷನ್ ಆಯಿತು. ಮತ್ತು ನಮ್ಮ ಕಮಿಟಿಗಳು ಮಾಡೋದು ಒಂದು 15 ದಿವಸ ಲೇಟ್ ಆಯಿತು. ಅದರಿಂದ ಒಂದು ವಿಳಂಬ ಆಗಿದೆ. ಅರ್ಧ ವರ್ಷದ ನಂತರ ಸಮವಸ್ತ್ರವನ್ನು ಕೊಟ್ಟು ಮಹಾನ್ ಸಾಧನೆ ಮಾಡದಂತೆ ಮಾತನಾಡ್ತಾರೆ. ಇದೀಗ ಸಮವಸ್ತ್ರ ಕೊಟ್ಟವರು ಶೂಗಳನ್ನು ಕೊಡೋ ಬಗ್ಗೆ ಗಮನನ ಹರಿಸಿಲ್ಲ. ನಾವು ಮನೆಯಿಂದ ಚಪ್ಪಲಿನೇ ಹಾಕ್ಕೊಂಬರ್ತಾಯಿದ್ದೀರಿ. ನಾವು ಅಂತ ಕೇಳೋದು ಶೂ ಕೊಟ್ಟರೆ ನಮಗೂ ಒಳ್ಳೆಯದಾಗುತ್ತೆ. ನಾವು ಹೋದ ವರ್ಷದ್ದೇ ಯೂನಿಫಾರ್ಮ್ನ ಹಾಕ್ಕೊಂಬರ್ತಾಯಿದ್ರಿ. ಮೇಡಮ್, ಮಕ್ಳಿಗೆ ಸುಮಾರು ಅನೇಕ ಬಾರಿ ನಾವು ಅದ್ರ ಬಗ್ಗೆ ಮಾತಾಡೋದು. ಆದರೂ ಕೂಡ ಆರ್ಡ್ರ್ ಕೊಟ್ಟಿದ್ದೇವೆ, ನಿಧಾನ ಆಗ್ತಾಯಿದೆ, ಇನ್ನೂ ಬರೋದು ನಿಧಾನ ಆಗ್ತಾಯಿದೆ, ಹೆಂಗೋ ಮೇಕ್ ಇಟ್ ಅಡ್ಜಸ್ಟ್ ಅಂತ ಅಂದರು ಮೇಡಮ್. ಹಾಗಾಗಿ ಮಕ್ಕಳು ಇನ್ನು ಶೂಸ್ ಇಲ್ಲದೇ ಬರಿಗಾಲಿನಲ್ಲಿ ನಡ್ಕೊಂಡ್ಬರ್ತಾಯಿದ್ರು. ಕೆಲವರು ಚಪ್ಪಲಿ ಹಾಕೊಂಡು ಬರ್ತಾಯಿದ್ರು. ಬಿಬಿಎಂಪಿ ವ್ಯಾಪ್ತಿಯ ಶಾಲೆಗಳಲ್ಲಿ ಓದುವ ಬಡ ಮಕ್ಕಳ ಬಗ್ಗೆ ಅಧಿಕಾರಿಗಳು ಹಾಗೂ ಜನನಾಯಕರ ಉದಾಸೀನತೆ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇಷ್ಟು ಸಾಕ್ಷಿ ಸಾಕಲ್ವಾ? ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಆಯ್ಕೆ ಪಟ್ಟಿಗೆ ಈ ಬಾರಿಯೂ ವಿವಾದ ಸುತ್ತಿಕೊಂಡಿದೆ. ಕವಿಯೂ ವಿದ್ವಾಂಸರು ಆಗಿರುವ ಸತ್ಯನಾರಾಯಣ ರಾವ್ ಅನ್ನೋರು ರಾಜ್ಯ ಸರ್ಕಾರ ತಮ್ಮನ್ನ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿಲ್ಲ ಎಂದು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಹೀಗೆ ಕೃತಿಗಳನ್ನ ಜೋಡಿಸುತ್ತಿರುವ ಇವರು ಸತ್ಯನಾರಾಯಣ ರಾವ್. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಭಾಮಿನಿ ಷಟ್ಪದಿಯಲ್ಲಿ 11 ಕಾವ್ಯ ರಚಿಸಿರೋ ಮೊದಲ ಕವಿ. ಬಸವೇಶ್ವರ ಭಾರತಿ ಎಂಬ ಸುದೀರ್ಘ ಲಾವಣಿ ಕೂಡ ರಚಿಸಿದ್ದಾರೆ. ಇದೀಗ ಇವರು ರಾಜ್ಯ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನನ್ನ ಕೃತಿಗಳು 5ನೇ ಕ್ಲಾಸಿಗೆ 9ನೇ ಕ್ಲಾಸ್ಗೆ ಪಠ್ಯ ಪುಸ್ತಕವಾಗಿ ಆಯ್ಕೆಯಾಗಿದೆ. ಇಂಥದ್ರಲ್ಲಿ ಇವತ್ತು ನಮ್ಮನ್ನು ಕಡೆಗಣಿಸ್ಬಿಟ್ಟು ನಾನು ಯಾಕೆ ಅವ್ರಿಗೆ ಕೊಟ್ಟಿರೋ ಅರ್ಹತೆ ಉಂಟು ಇಲ್ಲ ಅಂತ ನಾನು ಕಾಮೆಂಟ್ ಮಾಡೋದಿಲ್ಲ. ಆದರೆ ಕನ್ನಡದಲ್ಲಿ ಅತ್ಯಂತ ಶ್ರೇಷ್ಠ ಸಾಧಕನಾಗಿ ಸಾಧನೆಯನ್ನು ಮಾಡಿರುವ ನಮಗೆ ಪ್ರಶಸ್ತಿ ಬರಬೇಕು. ಅವ್ರು ಯಾಕೆ ಕೊಟ್ಟರು ಅಂತ ಕೇಳೋದಿಲ್ಲ. ಆದರೆ ನನ್ನ ಮುಂದೆ ಯಾರು ಬೇಕಾದ್ರೂ ಚಾಲೆಂಜ್ ಮಾಡಲಿ. ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಬರೆದಿದ್ದೇನೆ. ಕಳೆದ 4 ವರ್ಷಗಳಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ತಮ್ಮನ್ನ ಪರಿಗಣಿಸುತ್ತಿಲ್ಲ ಅನ್ನೋ ನೋವು ಇವರದ್ದು. ಇವರು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ವೃತ್ತಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್. ಆದರೆ ಸಾಧನೆ ಮಾಡಿದ್ದು ಸಾಹಿತ್ಯದಲ್ಲಿ. 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದು 5 ಹಾಗೂ 9ನೇ ತರಗತಿ ಪಠ್ಯದಲ್ಲೂ ಇವರ ಕವಿತೆಗಳಿವೆ. ನಮ್ಮದೆಯ ಸತ್ಯ ವಿಠಲರವರು ಇವತ್ತೊಂದು ದಿವಸ ಕೋರ್ಟ್ಗೆ ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಕೆಲವು ನಿಯಮಗಳ ಅವಶ್ಯಕತೆ ಇದೆ. ಇವರ ಅರ್ಜಿಯನ್ನು ಏನು ಈ ಒಂದು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿದ್ದಾರೆ, ಅರ್ಜಿಯನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಯೋಗ್ಯರಲ್ಲದ ಅನೇಕ ಜನ ಇವತ್ತಿನ ದಿವಸ 58 ಜನ ಪಟ್ಟಿಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ರಿಟ್ ಪಿಟಿಷನ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ನೋಟಿಸನ್ನು ಸಹ ಅಡ್ವೊಕೇಟ್ ಜನರಲ್ ಮುಖಾಂತರ ಆಫೀಸ್ಗೆ ಸರ್ವ್ ಮಾಡಿದ್ದಾರೆ. ಅದ್ಯಾವ ಮಾನದಂಡದ ಮೇಲೆ ರಾಜ್ಯ ಸರ್ಕಾರ ಪ್ರಶಸ್ತಿ ನೀಡುತ್ತೋ ಗೊತ್ತಿಲ್ಲ. ಕನ್ನಡಮ್ಮನ ಸಾಕಷ್ಟು ಸೇವೆ ಮಾಡಿ ಅರ್ಹರಾಗಿದ್ರೂ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತಿಲ್ಲ ಅನ್ನೋ ನೋವು ಇವರದ್ದು. ಸರ್ಕಾರ ಸತ್ಯನಾರಾಯಣ ರಾವ್ ಅವರನ್ನ ಗುರುತಿಸುತ್ತಾ? ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಮಸೂದು ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಆ 4 ರೋಡ್ ರೋಮಿಯೋಗಳು ವಿದ್ಯಾರ್ಥಿನಿಯೊಬ್ಬಳನ್ನ ಮೆಟ್ರೋದಲ್ಲಿ ಚುಡಾಯಿಸಿದ್ರು. ಆ 4ರಲ್ಲಿ 2 ಪುಂಡರು ಇವತ್ತು ತಾವಾಗೆ ಬಂದು ಹಲಸೂರು ಪೊಲೀಸರ ಮುಂದೆ ಶರಣಾದರು.
ಮೆಟ್ರೋದಲ್ಲಿ ಯುವತಿಗೆ ಕಿರುಕುಳ ನೀಡಿದ್ದ ಇಬ್ಬರು ಪುಂಡರು ಹಲಸೂರು ಪೊಲೀಸರಿಗೆ ಇವತ್ತು ಶರಣಾಗಿದ್ದಾರೆ. ಈ ಕಿಡಿಗೇಡಿಗಳು ಅಜಯ್ ಮತ್ತು ಅಖಿಲೇಶ್. ಅಕ್ಟೋಬರ್ 12ರಂದು ಇವರು ಮೆಟ್ರೋ ಟ್ರೈನ್ನಲ್ಲಿ ಇನ್ನಿಬ್ಬರ ಜೊತೆ ದ್ವಿತೀಯ ಬಿಕಾಂ ವಿದ್ಯಾರ್ಥಿನಿ ಪ್ರಕೃತಿ ಶರ್ಮಾಳನ್ನ ಫಾಲೋ ಮಾಡಿ ಕಿರುಕುಳ ನೀಡಿದ್ರು. ಇವರ ಪುಂಡಾಟ ರೈಲಿನ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಟಿಸಿ ಪಾಳ್ಯ ನಿವಾಸಿಯಾಗಿದ್ದ ಪ್ರಕೃತಿ ಶರ್ಮಾ ಹಲಸೂರು ಠಾಣೆಯಲ್ಲಿ 4 ಪುಂಡರ ವಿರುದ್ಧ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ರು. ಇವತ್ತು ವಕೀಲರ ಸಮ್ಮುಖದಲ್ಲಿ ಬಂದ ಅಖಿಲೇಶ್ ಹಾಗೂ ಅಜಯ್ ಶರಣಾದರು. ಇನ್ನು ಇವರಿಬ್ಬರು ಈಗಾಗಲೇ ತಾವು ಮಾಡುತ್ತಿದ್ದ ಕಂಪನಿಯಲ್ಲಿ ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಕೊಡಗು ಜಿಲ್ಲೆ ಪಿರಿಯಾಪಟ್ಟಣದ ನಿವಾಸಿಯಾಗಿದ್ದ ಅಜಯ್ ಬೊಮ್ಮಸಂದ್ರದ ಹಿಂದೂಜಾ ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಯಾಗಿದ್ದ. ಇನ್ನು ಕೇರಳದ ಕಣ್ಣೂರು ಮೂಲದ ಅಖಿಲೇಶ್ ಬೊಮ್ಮಸಂದ್ರದಲ್ಲೇ ಇರೋ ಸ್ಯಾಬ್ ಇಂಜಿನಿಯರಿಂಗ್ ಕಂಪನಿಯ ಉದ್ಯೋಗಿಯಾಗಿದ್ದ. ಇವರ ಪುಂಡಾಟಿಕೆ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದ್ದಂತೆ ಕಂಪನಿಯವರು ಇವರಿಬ್ಬರನ್ನು ಕೆಲಸದಿಂದ ವಜಾ ಮಾಡಿದ್ದಾರೆ. ಸದ್ಯ ಪುಂಡಾಟಿಕೆ ತೋರಿರುವ ಇವರಿಬ್ಬರು ಜಾಮೀನು ಪಡೆದಿದ್ದಾರೆ. ಇನ್ನಿಬ್ಬರಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಒಟ್ಟಾರೆ ಯುವತಿಯನ್ನ ಚುಡಾಯಿಸಿದ ರೋಡ್ ರೋಮಿಯೋಗಳಿಗೆ ತಕ್ಕ ಶಾಸ್ತಿಯಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರವಿ ಕೆಎಸ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. ನಮ್ಮ ಬೆಂಗಳೂರು ಪ್ರಶಸ್ತಿಯ 5ನೇ ಆವೃತ್ತಿಗೆ ಚಾಲನೆ ದೊರೆತಿದೆ. ಬೆಂಗಳೂರಿನ ಅಭಿವೃದ್ಧಿಗಾಗಿ ತೆರೆಮರೆಯಲ್ಲಿ ಶ್ರಮಿಸ್ತಾ ಇರುವ ಸಾಮಾನ್ಯ ನಾಗರಿಕರು, ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸುವ ನಮ್ಮ ಬೆಂಗಳೂರು ಫೌಂಡೇಶನ್ ಈ ಬಾರಿಯೂ ಸೂಕ್ತ ವ್ಯಕ್ತಿಗಳ ನಾಮನಿರ್ದೇಶನಕ್ಕೆ ಕರೆ ನೀಡಿದೆ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದಲ್ಲಿ ಪ್ರೊಫೆಸರ್ ಸಿದ್ದಲಿಂಗಯ್ಯ, ಮಾಜಿ ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಸೇರಿದಂತೆ 23 ಜನರ ತಂಡ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಿರಿಯ ಕವಿ ದೊಡ್ಡರಂಗೇಗೌಡ ಹಾಗೂ ನಟಿ ತಾರಾ ತಮಗಿಷ್ಟವಾದ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡುವುದರ ಮೂಲಕ 5ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಜಿಎಸ್ ಸಿದ್ದಲಿಂಗಯ್ಯನವರು 500ಕ್ಕೂ ಹೆಚ್ಚು ರಿಫ್ಲೆಕ್ಟಿವ್ ಜಾಕೆಟ್ಗಳನ್ನು ಕಳೆದ ವರ್ಷ ನಮ್ಮ ಬೆಂಗಳೂರು ಪ್ರಶಸ್ತಿ ಪಡೆದ ಟ್ರಾಫಿಕ್ ಪೊಲೀಸರಿಗೆ ನೀಡಿ ಗೌರವಿಸಿದರು. ಇದರ ಅಧ್ಯಕ್ಷರು ಪ್ರಶಸ್ತಿ ಕೇವಲ ಗೌರವದ ಒಂದು ಸಂಕೇತ ಅಷ್ಟೇ ಆಗಿಲ್ಲ, ಅವರಿಗೆ ಆರ್ಥಿಕವಾದ ಲಾಭವನ್ನು ಮಾಡೋದಕ್ಕೆ, ಸಾಂಸ್ಕೃತಿಕವಾದ ಲಾಭವನ್ನು ಕೂಡ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾರು ಇವರು ನಿಜವಾದ ಹೀರೋಯಿನ್ ನಮ್ಮ ಬೆಂಗಳೂರಿನ ಕಟ್ಟೋದಕ್ಕೆ ಇವರಿಂದನೇ ಸಾಧ್ಯ ಅಂತ ಅನಿಸುತ್ತೆ. ಅವ್ರ ಹೆಸರನ್ನು ನೀವು ನಾಮನಿರ್ದೇಶನ ಮಾಡ್ಬೋದು. ಖಂಡಿತವಾಗ್ಲೂ ಅವ್ರ ಪ್ರಶಸ್ತಿನ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ನೀವು ಕೂಡ ಆ ಪ್ರಶಸ್ತಿಗೆ ಭಾಜನರಾಗ್ತೀರಿ. ಇದು ನಮ್ಮ ಬೆಂಗಳೂರಲ್ಲ, ಇದು ನಿಮ್ಮ ಬೆಂಗಳೂರು. ನಿಮ್ಮ ಬೆಂಗಳೂರಿನಾಗಿಸಲು ಈ ನಮ್ಮ ಬೆಂಗಳೂರು ಪ್ರಶಸ್ತಿಗೆ ನಿಮ್ಮ ನಾಮನಿರ್ದೇಶನಗಳನ್ನು ಮಾಡಿ. ನನ್ನ ಲೈಫಲ್ಲಿ ಚಿತ್ರತಂಡ ನಮ್ಮ ಬೆಂಗಳೂರು ಸಂಸ್ಥೆಗೆ ಅದರ ರಿಲೀಸ್ ಆದಮೇಲೆ ಲಾಭದಲ್ಲಿ 1% ಅಷ್ಟು ಲಾಭವನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದೀವಿ. ಏಕೆಂದರೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋರನ್ನ ಹುರಿದುಂಬಿಸಬೇಕು, ಅವ್ರ ಜೊತೆ ನಾವು ಕೈ ಹಾಡು, ಡ್ಯಾನ್ಸ್, ಮಿಮಿಕ್ರಿ, ಕಾಮಿಡಿ, ಫ್ಯಾಷನ್ ಶೋ, ಮೋಜು ಮಸ್ತಿ ಜೊತೆಗೆ ಪ್ರತಿಭಾ ಪ್ರದರ್ಶನ. ಬೆಂಗಳೂರು ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ರಂಗು. ಕಳೆದ 3 ದಿನಗಳಿಂದ ನಡೀತಾ ಇರುವ ಕೋಬಾಲ್ಟ್ ಸ್ಕೈಸ್ 2013 ಕಾಲೇಜು ಫೆಸ್ಟ್ನ ನೋಟವಿದು. ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ನಡೆದ ಬಗೆಯ ಆಟೋಟಗಳು, ವೈವಿಧ್ಯಮಯ ಡ್ಯಾನ್ಸ್, ಫ್ಯಾಷನ್ ಶೋ ಸೇರಿದಂತೆ ಹಲವು ಕಲರ್ಫುಲ್ ಕಾರ್ಯಕ್ರಮಗಳಿಗೆ ಕ್ಯಾಂಪಸ್ ಸಾಕ್ಷಿಯಾಯಿತು. ಈ ಕಾಲೇಜ್ ಫೆಸ್ಟ್ಗೆ ಚಿತ್ರನಟ ಯಶ್ ಸಹ ಭೇಟಿ ನೀಡಿದ್ದು ವಿದ್ಯಾರ್ಥಿಗಳ ಉತ್ಸಾಹಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಇನ್ನು ಹಬ್ಬದ ಸಂಭ್ರಮಕ್ಕೆ ಸಿನಿರಂಗ ಮತ್ತಷ್ಟು ಮೆರುಗು ನೀಡಲಿದೆ. ಸ್ಯಾಂಡಲ್ವುಡ್ನಲ್ಲಿ ಯಶ್ ಅಭಿನಯದ ರಾಜಾಹುಲಿ ನಾಳೆ ತೆರೆಗೆ ಬರಲಿದೆ. ಇನ್ನು